ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಹಣ ಯಾವಾಗ ಬಿಡುಗಡೆ, ಇಲ್ಲಿದೆ ಬಿಗ್ ಅಪ್ಡೇಟ್. ಹೌದು, ನೀವು ಕೂಡ ರೈತರಾಗಿದ್ದರೆ ಹಾಗೆಯೇ PM ಕಿಸಾನ್ ಸಮ್ಮಾನ್ ನಿಧಿಯ 22ನೇ ಕಂತು ಹಣ ಪಡ್ಕೊಂಡು 23ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ರೆ ಈ ಮಾಹಿತಿನ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಆದ ಮಾಹಿತಿ ಇಲ್ಲಿದೆ. ಹೌದು ಸ್ನೇಹಿತರೆ, ಇಲ್ಲಿ ದೇಶದ ಕೋಟ್ಯಾಂತರ ಅನ್ನದಾತರಿಗೆ ಕೇಂದ್ರ ಸರ್ಕಾರವು ಜೂನ್ ತಿಂಗಳಲ್ಲಿ ಮತ್ತೊಂದು ಮಹತ್ವದ ಸಿಹಿ ಸುದ್ದಿ ನೀಡಲು ಸಜ್ಜಾಗಿದೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಹು ನಿರೀಕ್ಷಿತ 23ನೇ ಕಂತು ಹಣ ಜೂನ್ ತಿಂಗಳಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವ ಸಂಭವವಿದೆ. ಮಾರ್ಚ್ 13ರಂದು 22ನೇ ಕಂತು ಹಣ ಯಶಸ್ವಿಯಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಜಮಾ ಆಗಿತ್ತು. ಇದೀಗ 9 ಕೋಟಿಗೂ ಅಧಿಕ ನೋಂದಾಯಿತ ರೈತರು ಮುಂದಿನ ಕಂತಿಗಾಗಿ ಅಂದ್ರೆ 23ನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ PM ಕಿಸಾನ್ ಸಮ್ಮಾನ್ ಸ್ಕೀಮ್ನಲ್ಲಿ ವರ್ಷಕ್ಕೆ ಒಟ್ಟು 600 ರೂಪಾಯಿ ರೈತನ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಆಗುತ್ತಿದೆ. ಹೌದು, ಇಲ್ಲಿ ರೈತರು ಕೃಷಿ ಚಟುವಟಿಕೆಗಳಿಗೆ ತಗುಲುವ ವೆಚ್ಚವನ್ನು ನಿಭಾಯಿಸಲು ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರವು 2018-19ರಲ್ಲಿ ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ರು. ಈ ಸ್ಕೀಮ್ ಅಡಿಯಲ್ಲಿ ಅರ್ಹ ರೈತರಿಗೆ ಪ್ರತಿ ವರ್ಷ 3 ಕಂತುಗಳಲ್ಲಿ ಒಟ್ಟು 600 ರೂಪಾಯಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ನೇರವಾಗಿ ಜಮಾ ಆಗುತ್ತೆ. ಇಲ್ಲಿ ಪ್ರತಿ ಕಂತಿನ 200 ರೂಪಾಯಿ ಹಣವನ್ನು ನೇರವಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಮೋದಿ ಸರ್ಕಾರ ರಿಲೀಸ್ ಮಾಡುತ್ತಿದ್ದಾರೆ. ಯಾವೆಲ್ಲ ರೈತರು ಈ ಸ್ಕೀಮ್ಗೆ ಅಪ್ಲೈ ಮಾಡುವಂತಿಲ್ಲ, ಹಣ ಸಿಗುವುದಿಲ್ಲ ಅಂದ್ರೆ ಇಲ್ಲಿ PM ಕಿಸಾನ್ ಯೋಜನೆಯ ಲಾಭ ಪಡೆಯಲು ಸ್ವಂತ ಕೃಷಿ ಭೂಮಿ ಹೊಂದಿರುವುದು ಕಡ್ಡಾಯವಾಗಿದೆ. ಆದರೆ ಕೃಷಿ ಭೂಮಿ ಇಲ್ಲದವರು ಈ ಸ್ಕೀಮ್ಗೆ ಅಪ್ಲೈ ಮಾಡುವಂತಿಲ್ಲ. ಹಾಗೆಯೇ ವೈದ್ಯರು, ಎಂಜಿನಿಯರು, ವೃತ್ತಿಪರರು, ಸರ್ಕಾರಿ ನೌಕರರು, ಪಿಂಚಣಿದಾರರು, ಶಾಸಕರು ಮತ್ತು ಸಂಸದರಿಗೆ ಈ ಸ್ಕೀಮಿಂದ ಲಾಭ ಸಿಗುವುದಿಲ್ಲ. ಹಾಗೆಯೇ ಒಂದೇ ಕುಟುಂಬದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಈ ಸ್ಕೀಮ್ ಅಡಿಯಲ್ಲಿ ಅಪ್ಲೈ ಮಾಡಿ ಹಣವನ್ನು ಪಡೆಯಲು ಅವಕಾಶವಿದ್ದು 1ಕ್ಕಿಂತ ಹೆಚ್ಚು ಜನರಿಗೆ ಈ ಸ್ಕೀಮಿಂದ ಸೌಲಭ್ಯ ಪಡೆಯಲು ಆಗುವುದಿಲ್ಲ. ಹಾಗೆಯೇ 2019 ನಂತರ ಕೃಷಿ ಭೂಮಿಯ ಮಾಲೀಕತ್ವ ಪಡೆದವರಿಗೆ ತಂದೆ ತಾಯಿ ಜೀವಂತವಾಗಿದ್ದಲೇ ಅವರಿಂದ ತಮ್ಮ ಹೆಸರಿಗೆ ವರ್ಗಾವಣೆಯಾದ ಭೂಮಿಯನ್ನು ಹೊಂದಿರೋರಿಗೂ ಈ ಸ್ಕೀಮಿಂದ ಹಣ ಸಿಗುವುದಿಲ್ಲ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಈ 23ನೇ ಕಂತು ಹಣ ಯಾವ ರೈತರಿಗೆ ಜಮಾ ಆಗುತ್ತೆ ಅನ್ನೋ ಪಟ್ಟಿಯನ್ನು ಚೆಕ್ ಮಾಡೋದು ಹೇಗೆ ಅಂತ ಇಲ್ಲಿ ರೈತರು ತಮ್ಮ ಮೊಬೈಲ್ನಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿಯ ಅಧಿಕೃತ ವೆಬ್ಸೈಟ್ ಭೇಟಿ ಕೊಡಿ. ಇಲ್ಲಿ ಕಾಣುವಂತಹ ಫಾರ್ಮರ್ಸ್ ಕಾರ್ನರ್ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಬೆನಿಫಿಷಿಯಲ್ ಲಿಸ್ಟ್ ಇಲ್ಲಿ ಕಾಣುವಂಥ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಎಲ್ಲವನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಪ್ರತಿಯೊಬ್ಬ ರೈತರ ಅರ್ಹ ರೈತರ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ರೈತನ ಹೆಸರು, ಯಾವ ಹೋಬಳಿ, ತಾಲೂಕು ಎಲ್ಲ ಕೂಡ ಓಪನ್ ಆಗುತ್ತೆ. ಸೊ ಇಲ್ಲಿ ಇರುವಂತಹ ಲಿಸ್ಟ್ನ ರೈತರಿಗೆ ಮುಂದಿನ 23ನೇ ಕಂತು ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಒಂದು ವೇಳೆ ನಿಮಗೆ 22ನೇ ಕಂತು ಹಣ ಬಂದಿಲ್ಲ, 23ನೇ ಹಣ ಬರಬೇಕು ಅಂದರೆ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಕೆಲವೊಂದು ಕೆಲಸವನ್ನು ಮಾಡಬೇಕು. ಅದುವೇ KYC. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತಿದ್ರೆ ಪ್ರತಿಯೊಬ್ಬ ರೈತ ಕೂಡ ತಕ್ಷಣವೇ KYC ವೆರಿಫಿಕೇಶನ್ ಮಾಡುವುದು ಕಡ್ಡಾಯವಾಗಿದೆ. ಸೊ KYC ಮಾಡಿಸೋದಿಲ್ಲ ಅಂದರೆ ನಿಮ್ಮ ಹತ್ರದ ಕೃಷಿ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಲ್ಯಾಂಡ್ RTC ಮತ್ತು ಆಧಾರ್ ಕಾರ್ಡು, ಹಾಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆದ ಮೊಬೈಲ್ ನಂಬರ್ ಎತ್ಕೊಂಡು ಹಾಗೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು, ನಿಮ್ಮ ಭೂ ದಾಖಲೆಗಳಿಗೆ ಲ್ಯಾಂಡ್ ಸೀಡಿಂಗ್ ಆಗಿರಬೇಕು. ಹಾಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು. ಹೌದು, ಕಿಸಾನ್ ಸಮ್ಮಾನ್ ನಿಧಿ ಹಣ ಪಡೆಯಲು ಪ್ರತಿಯೊಬ್ಬರ ರೈತರ ಬ್ಯಾಂಕಿನ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕಿನ ಅಕೌಂಟು, ಹಾಗೆ RTC ಲ್ಯಾಂಡ್ ಸೀಡಿಂಗ್ ಆಗಿರಬೇಕು ಅಷ್ಟೇ. ಸೊ ಒಂದು ವೇಳೆ ಈ ತಾಂತ್ರಿಕ ಪ್ರಕ್ರಿಯೆಗಳು ಬಾಕಿ ಇದ್ದರೆ ನಿಮಗೆ ಜೂನ್ ತಿಂಗಳ ಮುಂದಿನ 23ನೇ ಕಂತು ಹಣ ಕೈ ತಪ್ಪುವ ಸಂಭವ ಇದೆ. ಸೊ ಆದಷ್ಟು ಬೇಗ ರೈತರು ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಥವಾ CS ಸೆಂಟರ್ ಅಲ್ಲಿ ಭೇಟಿ ಕೊಟ್ಟು KYC ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.